ರಾಜ್ಯದಲ್ಲಿ ಗ್ಯಾರಂಟಿ ಸ್ಕೀಮ್ ಅನುಷ್ಠಾನದ ಬಳಿಕ ಹಿಮಾಚಲ ಪ್ರದೇಶದಲ್ಲಿ ಗ್ಯಾರಂಟಿ ಸ್ಕೀಮ್ಗಳನ್ನು ಅನುಷ್ಠಾನ ಮಾಡಲಿಕ್ಕೆ ಮುಂದಾಯಿತು. ಅದೇ ರೀತಿಯಾಗಿ ಘೋಷಣೆಯನ್ನು ಕೂಡ ಮಾಡಿತ್ತು. ಆ ಘೋಷಣೆಯ ಹಿನ್ನೆಲೆಯಲ್ಲಿ ಜನರು ಕೂಡ ಹಿಮಾಚಲ ಪ್ರದೇಶದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರ ತರಲಿಕ್ಕೆ ಮುಂದಾದರು. ಆದರೆ ಇದೇ ಗ್ಯಾರಂಟಿ ಸ್ಕೀಮ್ನಿಂದ ಹಿಮಾಚಲ ಪ್ರದೇಶದ ರಾಜ್ಯದಲ್ಲಿ ಆರ್ಥಿಕ ಸಂಕಷ್ಟ ಶುರುವಾಗಿದೆ. ಯಾವ ಪರಿಸ್ಥಿತಿ ಬಂದಿದೆ ಅಂದರೆ, ಕಳೆದ ಒಂದು ತಿಂಗಳು ಅಂದರೆ ಆಗಸ್ಟ್ ತಿಂಗಳು ಸರ್ಕಾರಿ ನೌಕರರಿಗೆ ವೇತನ ಕೊಡಲಿಕ್ಕೆ ಆಗದೇ ಇರುವಂಥ ಪರಿಸ್ಥಿತಿಗೆ ಹಿಮಾಚಲ ಪ್ರದೇಶ ಬಂದು ತಲುಪಿದೆ. ಸೊ ಹಾಗಾದರೆ ಹಿಮಾಚಲ ಪ್ರದೇಶದಲ್ಲಿ ಆರ್ಥಿಕ ಸಂಕಷ್ಟ ಆಗಲಿಕ್ಕೆ ಗ್ಯಾರಂಟಿ ಸ್ಕೀಮ್ ಪ್ರಮುಖವಾದಂಥ ಕಾರಣ ಅನ್ನೋದು ಭಾಳ ಸ್ಪಷ್ಟವಾಗಿ ಕಂಡು ಬಂದಿದೆ. ಹಾಗಾದರೆ ಈ ರೀತಿಯಾದಂಥ ಆರ್ಥಿಕ ಸಂಕಷ್ಟದ ಪರಿಸ್ಥಿತಿ ನಮ್ಮ ರಾಜ್ಯಕ್ಕೂ ಕೂಡ ಬರುತ್ತಾ? ಮುಂದೆ ಹಿಮಾಚಲ ಪ್ರದೇಶದಲ್ಲಿ ಗ್ಯಾರಂಟಿ ಸ್ಕೀಮನ್ನು ಬದಲಾವಣೆ ಮಾಡುವಂಥ ಸಾಧ್ಯತೆ, ಅಥವಾ ಅದನ್ನು ಒಂದಷ್ಟು ಸ್ಕ್ರೂಟಿನಿ ಮಾಡುವಂಥ ಕೆಲಸ, ಅಥವಾ ಗ್ಯಾರಂಟಿ ಸ್ಕೀಮನ್ನೇ ಕ್ಯಾನ್ಸಲ್ ಏನಾದರೂ ಮಾಡಿಬಿಡುತ್ತಾ? ಯಾಕಂದರೆ ಸರ್ಕಾರಿ ನೌಕರರಿಗೂ ಕೂಡ ವೇತನ ಕೊಡಲಿಕ್ಕೆ ಆಗದೇ ಇರುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಹಾಗಾದರೆ ಹಿಮಾಚಲ ಪ್ರದೇಶಕ್ಕೆ ಕಂಪೇರ್ ಮಾಡಿದ್ರೆ ನಮ್ಮ ಕರ್ನಾಟಕದಲ್ಲಿ ಆರ್ಥಿಕ ಪರಿಸ್ಥಿತಿ ಹೇಗಿದೆ? ಇದ್ರ ಬಗ್ಗೆನೂ ಕೂಡ ಭಾಳಷ್ಟು ಸಂಖ್ಯೆಯಲ್ಲಿ ಜನರು ಕೂಡ ಆತಂಕವನ್ನು ವ್ಯಕ್ತಪಡಿಸಿದ್ದಾರೆ. ಭಾಳಷ್ಟು ತಜ್ಞರು ಚರ್ಚೆಯನ್ನು ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. ಹಾಗಾದರೆ ಹಿಮಾಚಲ ಪ್ರದೇಶದಲ್ಲಿ ಘೋಷಣೆ ಮಾಡಿದಂಥ ಗ್ಯಾರಂಟಿ ಸ್ಕೀಮ್ ಯಾವುದು ಮತ್ತು ಅಲ್ಲಿಯ ಆರ್ಥಿಕ ಪರಿಸ್ಥಿತಿ ಹೇಗಿದೆ, ಆ ಮಾಹಿತಿಯನ್ನು ಕೊಡ್ತೀನಿ ಮೊದಲನೇದಾಗಿ. ಆ ನಂತರ ಅದಕ್ಕೆ ಕಂಪೇರ್ ಮಾಡ್ತಾ ಹೋದರೆ ನಮ್ಮ ರಾಜ್ಯದಲ್ಲಿರುವಂಥ ಗ್ಯಾರಂಟಿ ಸ್ಕೀಮ್ಗಳು ಮತ್ತು ಅವುಗಳ ಆರ್ಥಿಕವಾಗಿ ಹಣ ಎಷ್ಟು ಕೊಡಬೇಕಾಗತ್ತೆ, ಎಷ್ಟು ವ್ಯಯ ಮಾಡಬೇಕಾಗತ್ತೆ, ಅದರ ಮಾಹಿತಿಯನ್ನು ಕೂಡ ಕೊಡ್ತೀನಿ. ಸೊ ಅದಾದ ಮೇಲೆ ನೀವು ನಿರ್ಧಾರ ಮಾಡಿ ಯಾವ ರೀತಿಯಾದಂಥ ಪರಿಸ್ಥಿತಿ ಮುಂದೆ ಬರಬಹುದು ಅಂಥೇಳಿ. ಮೊದಲನೇದಾಗಿ ರಾಜ್ಯ ಸರ್ಕಾರದ ಭಾಳ ಪ್ರಮುಖವಾಗಿ 5 ಗ್ಯಾರಂಟಿ ಸ್ಕೀಮ್ಗಳನ್ನು ಅನುಷ್ಠಾನ ಮಾಡ್ತು. ಈಗ ಬಹುತೇಕವಾಗಿ ಎಲ್ಲ ಸ್ಕೀಮ್ಗಳು ಕೂಡ ಇಂಪ್ಲಿಮೆಂಟ್ ಆಗ್ತಾ ಇದೆ. 1 ವರ್ಷನೂ ಕೂಡ ಆಗಿದೆ. ಶಕ್ತಿ ಸ್ಕೀಮ್ ರಾಜ್ಯದಲ್ಲಿ ಹೇಳ್ತಾ ಇರೋದು, ಶಕ್ತಿ ಸ್ಕೀಮ್ ಉಚಿತವಾಗಿ ಮಹಿಳೆಯರು ಫ್ರೀ ಓಡಾಟ. ಎರಡನೇದು ಉಚಿತ ವಿದ್ಯುತ್ ಗೃಹಜ್ಯೋತಿ. ಗೃಹಲಕ್ಷ್ಮಿ ಮಹಿಳೆಯರಿಗೆ 2,000 ರೂಪಾಯಿ ಹಣವನ್ನು ಕೂಡ ಕೊಡ್ತಾ ಇದ್ದಾರೆ. ಅದರ ಜೊತೆಗೆ ಯುವನಿಧಿ ಸ್ಕೀಮಲ್ಲೂ ಕೂಡ ಡಿಪ್ಲೊಮಾ ಮತ್ತು ಯಾರು ಡಿಗ್ರಿ ಹೋಲ್ಡರ್ಸ್ ಇರ್ತಾರೆ ಅವರಿಗೂ ಕೂಡ ಸಹಾಯ ಹಸ್ತವನ್ನು ಕೊಡುವಂಥ, ಆರ್ಥಿಕ ಸಹಾಯ ಹಸ್ತವನ್ನು ಕೊಡುವಂಥ ಕೆಲಸನೂ ಕೂಡ ಈಗಾಗಲೇ ಶುರುವಾಗಿದೆ. ಸೊ ಈಗ ಕೆಲವು ಕಡೆಗೆ 2 ತಿಂಗಳ ಹಣ ಇನ್ನೂ ಕೂಡ ವರ್ಗಾವಣೆ ಆಗಿಲ್ಲ. ಯಾಕೆ ಅಂದರೆ ಸಹಜವಾಗಿ ಆರ್ಥಿಕ ಸಂಕಷ್ಟ ನಮ್ಮ ರಾಜ್ಯದಲ್ಲಿ ಇದೆ. ಮೊದಲಾದರೆ ಮುಂಗಡವಾಗಿ ಹಣವನ್ನು ಕೊಡ್ತಾ ಇತ್ತು ಆರ್ಥಿಕ ಇಲಾಖೆ ಸರ್ಕಾರ. ಆದರೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಆ ರೀತಿಯಾದಂಥ ಪರಿಸ್ಥಿತಿ ಇಲ್ಲ. ಸೊ ಹಿಮಾಚಲ ಪ್ರದೇಶದಲ್ಲಿ ಯಾವ ರೀತಿಯಾದಂಥ ಪರಿಸ್ಥಿತಿ ಇದೆ, ಮೊದಲು ಯಾವ ಘೋಷಣೆಯನ್ನು ಮಾಡಿತ್ತು ಅಂತ ನೋಡೋದಾದರೆ, ಹಿಮಾಚಲ ಪ್ರದೇಶ ಇದೇ ರೀತಿಯಾಗಿ ಅಲ್ಲಿರುವಂಥ ಮನೆಗಳಿಗೆ ಪ್ರತಿಯೊಬ್ಬರಿಗೂ ಮನೆಗೂ ಕೂಡ ಉಚಿತ ವಿದ್ಯುತ್ ಸ್ಕೀಮನ್ನು ಘೋಷಣೆ ಮಾಡಿತ್ತು. ಅದೇ ರೀತಿಯಾಗಿ ಈಗ ಅನುಷ್ಠಾನ ಕೂಡ ಆಗಿದೆ. ಅದರ ಜೊತೆಗೆ ಮಹಿಳೆಯರಿಗೆ ಇಲ್ಲಿ 2,000 ರೂಪಾಯಿ ಕೊಡ್ತಾ ಇದ್ರು, ಅಲ್ಲಿ 1,500 ರೂಪಾಯಿಯನ್ನು ಘೋಷಣೆ ಮಾಡಿತ್ತು. ಅದೇ ರೀತಿಯಾಗಿ ಹಣವನ್ನು ಕೂಡ ಕೊಡ್ತಾ ಇದ್ದಾರೆ. ಎಷ್ಟು ವಿನಿಯೋಗ ಆಗ್ತಾ ಇದೆ ಅಂತ ನೋಡೋದಾದರೆ, ನಿಮಗೆ ಇಲ್ಲಿ 5 ಲಕ್ಷ ಫಲಾನುಭವಿಗಳಿದ್ದಾರೆ. ಮಹಿಳೆಯರಲ್ಲಿರೋದು 5 ಲಕ್ಷ ಫಲಾನುಭವಿಗಳಿದ್ದಾರೆ. ಆ 5 ಲಕ್ಷ ಫಲಾನುಭವಿಗಳಿಗೆ ತಲಾ 1,500 ರೂಪಾಯಿ ರೀತಿಯಾಗಿ ಹಣವನ್ನು ಕೊಡ್ತಾ ಇದ್ದಾರೆ. ಸೊ ಈ ಮೂಲಕ ವಾರ್ಷಿಕವಾಗಿ 1 ವರ್ಷಕ್ಕೆ 800 ಕೋಟಿ ರೂಪಾಯಿ ಖರ್ಚಾಗುತ್ತೆ. ತುಂಬ ದೊಡ್ಡ ಮೊತ್ತ ಏನಲ್ಲ ಕಂಪೇರ್ ಮಾಡಿದ್ರೆ ನಮ್ಮ ರಾಜ್ಯ ಸರ್ಕಾರಕ್ಕೆ, ಅಂದರೆ ನಮ್ಮ ರಾಜ್ಯದಲ್ಲಿರೋ ಇದಕ್ಕೆ ಕಂಪೇರ್ ಮಾಡಿದ್ರೆ. ಯಾಕಂದ್ರೆ ನಾವು ಪ್ರತಿ ತಿಂಗಳ 2,200 2,300 ಕೋಟಿಯನ್ನು ನಾವು ಖರ್ಚು ಮಾಡ್ತಾ ಇದ್ದೀವಿ. ಆ ರೀತಿಯಾದಂಥ, ಯಾಕಂದ್ರೆ ಗಾತ್ರ ದೊಡ್ಡದಿದೆ. ಫಲಾನುಭವಿಗಳ ಸಂಖ್ಯೆ ಎಷ್ಟಿದೆ ಅಂದರೆ 1,23,00,000 ಇದೆ. ಆದರೆ ಹಿಮಾಚಲ ಪ್ರದೇಶದಲ್ಲಿ ಯಾವ ರೀತಿಯಾಗಿದೆ ಅಂದರೆ, ಈಗ ಅದು ಹೇಳಿದ್ನಲ್ಲ, ಈ 2 ಸ್ಕೀಮ್ಗಳು, ಇದರ ಜೊತೆಗೆ ಹಳೆ ಪಿಂಚಣಿ ಯೋಜನೆಯನ್ನು ಜಾರಿ ತಂದರು ಅವರು. ಹಳೆ ಪಿಂಚಣಿ ಯೋಜನೆಯನ್ನು ಜಾರಿ ತಂದಿರೋದ್ರಿಂದನೂ ಕೂಡ, ಓಲ್ಡ್ ಪೆನ್ಷನ್ ಸ್ಕೀಮ್ ತಂದಿರೋದ್ರಿಂದನೂ ಕೂಡ ಆರ್ಥಿಕವಾಗಿ ಸಂಕಷ್ಟ ಆಗ್ತಾ ಇದೆ ಅಂಥೇಳಿ ಹಿಮಾಚಲ ಪ್ರದೇಶದ ಸರ್ಕಾರ ಅದನ್ನು ಆಲ್ಮೋಸ್ಟ್ ಓಪನ್ ಆಗಿ ಹೇಳುವಂಥ ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇದೆ. ಅಲ್ಲಿರುವಂಥ ಮುಖ್ಯಮಂತ್ರಿ ಕೂಡ ಮತ್ತು ಸರ್ಕಾರದಲ್ಲಿರುವಂಥ ಮೇನ್ ಯಾರಿದ್ದಾರೆ ಅಂದರೆ TADA ಮತ್ತು ಈ ಶಾಸಕರು, MLCಗಳು, ಇವರೆಲ್ಲರೂ ಕೂಡ CM ಅವರೇ ಒಂದು ನಿರ್ಧಾರವನ್ನು ತೆಗೆದುಕೊಂಡ್ರು. 2 ತಿಂಗಳು ನಾವು ವೇತನವನ್ನು ತೆಗೆದುಕೊಳ್ಳೋದಿಲ್ಲ, TADAಯನ್ನು ತೆಗೆದುಕೊಳ್ಳೋದಿಲ್ಲ ಅಂಥೇಳಿ, ಮತ್ತು ಅದನ್ನು ಪಾಲನೆ ಮಾಡಬೇಕೆಲ್ಲರೂ ಕೂಡ ಅಂಥೇಳಿ ಸೂಚನೆ ಕೊಟ್ಟರು. ಇದು ಸರ್ಕಾರಿ ನೌಕರರಿಗಲ್ಲ, ಅಲ್ಲಿ ಅವರಿರುವಂಥ ಸಚಿವರು ಮತ್ತು ಮುಖ್ಯಮಂತ್ರಿಗಳು ಮತ್ತು ಶಾಸಕರು ಯಾರ್ಯಾರಿದ್ದಾರೆ ಇವರೆಲ್ಲರೂ ಕೂಡ ಆ ರೀತಿಯಾದಂಥ ನಿರ್ಧಾರವನ್ನು ತೆಗೆದುಕೊಳ್ಬೇಕಾದಂಥ ಪರಿಸ್ಥಿತಿ ಬಂತು. ಯಾಕಂದರೆ ಅಲ್ಲಿರುವಂಥ CM ಸುಖ್ವಿಂದರ್ ಸಿಂಗ್ ಇದ್ದಾರೆ, ಅವರೇ ಈ ರೀತಿಯಾದಂಥ ಡಿಸಿಷನನ್ನು ಅನಿವಾರ್ಯವಾಗಿ ತೆಗೆದುಕೊಳ್ಬೇಕಾದಂಥ
ಪರಿಸ್ಥಿತಿ ನಿರ್ಮಾಣ ಆಯಿತು. ಸೊ ಇದರಿಂದಾಗಿ ಹಿಮಾಚಲ ಪ್ರದೇಶದಲ್ಲಿ ಆಗಸ್ಟ್ ತಿಂಗಳ ಹಣವನ್ನು ಕೂಡ ಇದುವರೆಗೂ ತೆಗೆದುಕೊಂಡಿಲ್ಲ. ಅಲ್ಲಿ ಎಷ್ಟು ಜನ ಎಂಪ್ಲಾಯಿಗಳಿದ್ದಾರೆ ಅಂದರೆ 2,15,000 ಎಂಪ್ಲಾಯಿಗಳಿದ್ದಾರೆ. 90,000ದಷ್ಟು ನಿವೃತ್ತ ಎಂಪ್ಲಾಯಿಗಳು ಕೂಡ ಇದ್ದಾರೆ. ಇವ್ರಿಗೂ ಕೂಡ ಯಾಕಂದರೆ ಪೆನ್ಷನ್ ಕೊಡಬೇಕಾಗಿದೆ. ಕೇಂದ್ರ ಸರ್ಕಾರದಿಂದ ಹಣ ಬರಬೇಕಾಗಿದೆ. 520 ಕೋಟಿಯಷ್ಟು ಆದಾಯ ಕೊರತೆ ಇದೆ. ಆ ಅನುದಾನ ಬಂದರೆ ಸೆಪ್ಟೆಂಬರ್ 6ರ ನಂತರ ಹಣವನ್ನು ಖಜಾನೆಗೆ ಸೇರುತ್ತೆ. ಅದಾದಮೇಲೆ ಇನ್ನೊಂದು ವಾರಕ್ಕೆ ಆಗಸ್ಟ್ ತಿಂಗಳ ಹಣವನ್ನು ಕೊಡಬೇಕಾಗಿದೆ. ಈಗಾಗಲೇ ನಿಮಗೆ ಆಗಸ್ಟ್ ತಿಂಗಳು ಮುಗಿದೋಗಿದೆ. ಸೊ ಆ ಹಣವನ್ನು ಕೊಡಬೇಕಾಗತ್ತೆ. ಸೊ ಇದು ಈ ರೀತಿಯಾದಂಥ ಪರಿಸ್ಥಿತಿ ಬರಲಿಕ್ಕೆ ಕಾರಣ ಏನು ಅಂತಂದರೆ ಅಲ್ಲಿ ಎರಡು ಭಾಳ, ಯಾಕಂದರೆ ನಿಮಗೆ ರೆವಿನ್ಯೂ ಕ್ರಿಯೇಟ್ ಆಗೋದೆ, ನಿಮಗೆ ಜನ್ರೇಟ್ ಆಗೋದೆ ಅಲ್ಲಿ ಎರಡು ವಿಚಾರಗಳಿಗೆ. ಒಂದು ಟೂರಿಸಮ್ ತುಂಬಾ ಇಂಪಾರ್ಟೆಂಟ್ ಇರೋದು. ಎರಡನೇದು ಜನರಿಂದ ಆದಾಯ ತೆರಿಗೆಯನ್ನು ರಿಸೀವ್ ಮಾಡ್ಕೊಳ್ಳೋದು. ಆದಾಯ ತೆರಿಗೆಯನ್ನು ರಿಸೀವ್ ಮಾಡ್ಕೊಳ್ಳೋದು ಅದರ ಮೊತ್ತ ಏನಿದೆ ಬಹಳ ಕಡಿಮೆ ಇದೆ. ಟೂರಿಸಮ್ ಮೇಲೇ ಡಿಪೆಂಡ್ ಆಗಿತ್ತು. ಬಟ್ ಅಲ್ಲಿ ಆಗಿರುವಂಥ ಪ್ರವಾಹ ಏನಿದೆ, ಯಾಕಂದರೆ 2 ವರ್ಷಕ್ಕೊಂದ್ಸರಿ ಈ ರೀತಿಯಾದಂಥ ಪ್ರವಾಹದ ರೀತಿಯಾಗಿ ಪ್ರಾಕೃತಿಕ ವಿಕೋಪದಿಂದಾಗಿ ಸಾಕಷ್ಟು ರೀತಿಯಾದಂಥ ತೊಂದರೆಯನ್ನು ಎದುರಿಸ್ತಾ ಇದೆ. ಸೊ ಈ ಹಿನ್ನೆಲೆಯಲ್ಲಿ ಇದು ಕೂಡ ಭಾಳ ಪ್ರಮುಖವಾದಂಥ ಕಾರಣ ಆಗುತ್ತೆ. ಬಟ್ ಇದರ ಜೊತೆ ಗ್ಯಾರಂಟಿ ಸ್ಕೀಮನ್ನು ಅನುಷ್ಠಾನ ಮಾಡಿರೋದ್ರಿಂದ ಜನರಿಗೆ ಅಲ್ಲಿ ಎಲ್ಲ ಸ್ಕೀಮ್ಗಳನ್ನು ಕೂಡ ಈಗ ಇಂಪ್ಲಿಮೆಂಟ್ ಮಾಡೋದು ಕೂಡ ಭಾಳ ಕಷ್ಟ ಆಗ್ತಾ ಇದೆ. ಸೆಂಟ್ರಲ್ ಗೌರ್ಮೆಂಟಿಂದ ಸ್ಕೀಮ್ನ ಅಂದರೆ ಹಣ ಬರಬೇಕು, ಅನುದಾನ ಬರಬೇಕು, ಬಂದರೆ ಮಾತ್ರ ಮುಂದುವರಿಯುವಂಥ ಸಾಧ್ಯತೆ ಇರೋದು. ಸೊ ಹೀಗಾದಾಗ ಅಲ್ಲಿರೋ ಹಿಮಾಚಲ ಪ್ರದೇಶದ ಸರ್ಕಾರನೂ ಕೂಡ ಈಗ ಯೋಚನೆ ಮಾಡ್ತಾ ಇದೆ, ಗ್ಯಾರಂಟಿ ಸ್ಕೀಮನ್ನು ನಾವು ಹೇಗೆ ಕಂಟಿನ್ಯೂ ಮಾಡಬೇಕು ಅಂಥೇಳಿ. ನಿಮಗೆ ರೆವಿನ್ಯೂ ಬರದೇ ಹೋದರೆ ಏನು ಮಾಡಬೇಕು ಅನ್ನುವಂಥ ಪ್ರಶ್ನೆನೂ ಕೂಡ ಉದ್ಭವ ಆಗ್ತಾ ಇದೆ. ಯಾಕೆ ಈ ಹಿಮಾಚಲ ಪ್ರದೇಶದಲ್ಲಿರುವಂಥ ಆರ್ಥಿಕ ಸಂಕಷ್ಟದ ಮಾಹಿತಿಯನ್ನು ಕೊಡ್ತಾ ಇದ್ದೀನಿ ಅಂದರೆ, ಹಾಗಾದರೆ ನಮ್ಮ ರಾಜ್ಯದಲ್ಲಿರುವಂಥ ಈ 5 ಗ್ಯಾರಂಟಿ ಸ್ಕೀಮ್ಗಳಿಂದ ಈಗಾಗಲೇ ಇದರಲ್ಲೇ ಕೆಲವರು ಶಾಸಕರು, ಕೆಲವು ಸಚಿವರು ಕೂಡ ಹೇಳ್ತಾ ಇದ್ದಾರೆ, ಸ್ಕ್ರೂಟಿನಿ ಮಾಡಿ, ಪರಿಷ್ಕರಣೆ ಮಾಡಿ, ಎಲ್ರಿಗೂ ಕೂಡ ಕೊಡುವಂಥ ಅವಶ್ಯಕತೆ ಯಾಕಿದೆ? ಇದ್ದಂಥವರಿಗೆ ಯಾಕೆ ಕೊಡಬೇಕು, ಶ್ರೀಮಂತರಿಗೆ ಯಾಕೆ ಕೊಡಬೇಕು? ಯಾಕಂದರೆ ಉಚಿತವಾಗಿ ಎಲ್ಲರೂ ಕೂಡ ಕರೆಂಟನ್ನು ಬಳಕೆ ಮಾಡೋದು ಎಷ್ಟು ಸರಿ? ಮತ್ತು ಶಕ್ತಿ ಯೋಜನೆಯಲ್ಲಿ ಎಲ್ಲ ಮಹಿಳೆಯರು ನೀವು ಆಧಾರ್ ಕಾರ್ಡನ್ನು ತೋರಿಸಿದ್ರೆ ಸಾಕು, ಅವರು ರಾಜ್ಯದ ಎಲ್ಲೆಡೆ ಮೂಲೆ ಕೂಡ ನೀವು ಕೆಂಪಸ್ಸಲ್ಲಿ ನೀವು ಟ್ರಾವೆಲ್ ಮಾಡ್ಬೋದು. ಇದನ್ನು ಯಾಕೆ ಕೊಡಬೇಕು? ಯಾರು ನಿಜವಾಗ್ಲೂ ಕೂಡ BPL ಕಾರ್ಡ್ದಾರಿದ್ದಾರೆ, ಅವರು ನಿಜವಾದ ಫಲಾನುಭವಿ ಆಗ್ತಾರೆ, ಅಂಥವ್ರಿಗೆ ಮಾತ್ರ ಅವಕಾಶವನ್ನು ಕೊಡಿ ಅಂತೇಳಿ ಮೇಲಿಂದ ಮೇಲೆ ಸಲಹೆಗಳು ಕೂಡ ಬರ್ತಾ ಇದ್ದಾವೆ. ಈ ಹಿಂದೆ ಎಲೆಕ್ಷನ್ ಮುಂಚಿತವಾಗಿ ನೀವು ಏನಾದರೂ ನಮಗೆ ವೋಟ್ ಆಗದೇ ಇದ್ದರೆ ಈ ಗ್ಯಾರಂಟಿ ಸ್ಕೀಮ್ಗಳನ್ನು ನಾವು ಯಾಕೆ ಕಂಟಿನ್ಯೂ ಮಾಡಬೇಕು, ಸ್ಟಾಪ್ ಮಾಡಬೇಕಲ್ಲ ಅಂಥೇಳಿ ಒಂದು ರೀತಿಯಾಗಿ ಎಚ್ಚರಿಕೆ ರೀತಿಯಾಗಿ ಕೂಡ ಸ್ಟೇಟ್ಮೆಂಟ್ಗಳು ಬಂದು. ಬಟ್ ಇದೆ ಅದರ ಹಾಗೆ ಕೂಡ ಇಲ್ಲ, ನಾವು ಘೋಷಣೆಯನ್ನು ಮಾಡಿದ್ದೀವಿ ಚುನಾವಣೆ ಮುಂಚಿತವಾಗಿ, ಅಂದರೆ ವಿಧಾನಸಭಾ ಚುನಾವಣೆ ಮುಂಚಿತವಾಗಿ ನಾವು ಘೋಷಣೆಯನ್ನು ಮಾಡಿದ್ವಿ. ಪ್ರಣಾಳಿಕೆಯಲ್ಲಿರುವಂಥ ಗ್ಯಾರಂಟಿ ಸ್ಕೀಮ್ಗಳಿಂದವೆ ಅವು 5 ವರ್ಷ ಕಂಟಿನ್ಯೂ ಆಗ್ತದೆ, ಯಾವುದೇ ರೀತಿಯಾದಂಥ ಸ್ಟಾಪ್ ಮಾಡುವಂಥ ಕೆಲಸ ಮಾಡಲ್ಲ ಅಂತ ಹೇಳ್ತಾ ಇದ್ರು. ಬಟ್ ವಾಸ್ತವವಾಗಿ ನೋಡ್ತಾ ಹೋದರೆ ಶಾಸಕರಿಗೆ ಅನುದಾನ ಕೊಡಲಿಕ್ಕೂ ಕೂಡ ಆಗ್ತಾ ಇಲ್ಲ. ಅಂದರೆ ಡೆವಲಪ್ಮೆಂಟ್ ವರ್ಕ್ಗಳು, ಯಾಕಂದರೆ ಪ್ರತಿ ಶಾಸಕರಿಗೆ ಇಂತಿಷ್ಟು ಅಂತೇಳಿ ಹಣ ಈ ಹಿಂದಿನ ಸರ್ಕಾರಗಳೆಲ್ಲವೂ ಕೂಡ ನೀಡ್ತಾ ಇದ್ವು. ಈ ಹಿಂದೆ ಕಾಂಗ್ರೆಸ್ ಸರ್ಕಾರ ಇದ್ದಾಗ ಕೂಡ ನೀಡ್ತಾ ಇತ್ತು. ಬಟ್ ಈಗ ಆ ರೀತಿಯಾದಂಥ ಪರಿಸ್ಥಿತಿ ಇಲ್ಲ. ಯಾಕಂದರೆ ಆರ್ಥಿಕ ಹೊರೆ ವರ್ಷದಿಂದ ವರ್ಷಕ್ಕೆ ಹೆಚ್ಚಾಗ್ತಾ ಹೋಗುತ್ತೆ. ನಿಮಗೆ ಗೃಹಲಕ್ಷ್ಮಿ ಸ್ಕೀಮ್ನಲ್ಲೇ ನಿಮಗೆ 23,000 ಕೋಟಿ ಬೇಕಾಗುತ್ತೆ. ಇದೇ ರೀತಿಯಾಗಿ ಅನ್ನಭಾಗ್ಯ ಸ್ಕೀಮ್ ಇರ್ಬೋದು. ಯಾಕಂದರೆ 5 kg ಅಕ್ಕಿ, 5 kg ಬದಲು ಹಣ ಕೊಡ್ತಾ ಇದ್ದಾರೆ. ಈಗ ಅದರ ಬದಲು ಬೇರೆ ಏನು ದಿನಸಿಗಳನ್ನು ಕೊಡೋ ಬಗ್ಗೆನೂ ಕೂಡ ಸರ್ಕಾರ ಯೋಚನೆ ಮಾಡ್ತಾ ಇದೆ. ಇದರ ವೆಚ್ಚ ಮತ್ತು ಅದರ ಜೊತೆಗೆ ಗೃಹಜ್ಯೋತಿಯ ವೆಚ್ಚ ಮತ್ತು ನಿಮಗೆ ಯುವ ನಿಧಿ ಸ್ಕೀಮು ಮತ್ತು ಶಕ್ತಿ ಯೋಜನೆಗೆ ಕೂಡ ಹಣವನ್ನು ಸರ್ಕಾರ ಕೊಡಬೇಕಾಗಿದೆ. ಅಂದರೆ ಸಾರಿಗೆ ಇಲಾಖೆ ಕೊಡಬೇಕಾಗಿದೆ. ಸಾರಿಗೆ ಇಲಾಖೆ ಸುಮ್ಮನೆ ಅವ್ರನ್ನ ಫ್ರೀಯಾಗಿ ಕರ್ಕೊಂಡು ಹೋಗಿ ಆಯಿತು ನಮಗೆ ಏನು ಕೊಡಬೇಡಿ ಅಂತ ಕೇಳಲ್ಲ. ನಿಮಗೆ ಇಷ್ಟು ಜನ ಮಹಿಳೆಯರು ಪ್ರಯಾಣ ಮಾಡಿದ್ದಾರೆ, ಅದ್ರ ಬದಲು ಹಣ ಎಷ್ಟಿದೆ ಅದನ್ನು ಕೊಡಿ ಅಂತೇಳಿ ಸಾರಿಗೆ ಇಲಾಖೆ ಪ್ರತಿ ತಿಂಗಳು ಕೂಡ ಮಾಹಿತಿಯನ್ನು ಕೊಡ್ತಾ ಇದೆ. ಅದರ ಹಿನ್ನೆಲೆಯಲ್ಲಿ ಸರ್ಕಾರ ಕೂಡ ಹಣವನ್ನು ಕೊಡಬೇಕಾದಂಥ ಪರಿಸ್ಥಿತಿ ಇದೆ. ಅಂದರೆ ಜನರ ಟ್ರಾವೆಲ್ ಮಾಡಿದರೆ, ಮಹಿಳೆಯರು ಟ್ರಾವೆಲ್ ಮಾಡಿದರೆ ಅದು ಎಷ್ಟು ಟ್ರಾವೆಲ್ ಮಾಡಿದ್ದಾರೆ ಅದರ ಮೊತ್ತವನ್ನು ಸರ್ಕಾರ ಕೊಡ್ತಾ ಇದೆ. ಸೊ ಹೀಗೆ ಈ 5 ಸ್ಕೀಮ್ಗಳಿಂದ 55,000 ಕೋಟಿವರೆಗೂ ಕೂಡ ವಾರ್ಷಿಕವಾಗಿ ಖರ್ಚಾಗ್ತಾ ಇರೋದು. ಇದನ್ನು ಭರಿಸಲಿಕ್ಕೆ ಭಾಳಷ್ಟು ರೀತಿಯಾದ ತೊಂದರೆ ಆಗ್ತಾ ಇದೆ ಅನ್ನೋದು ಭಾಳ ಸ್ಪಷ್ಟವಾಗಿ ಕಂಡು ಬರ್ತದೆ. ಆದರೆ ಪ್ಲಸ್ ಪಾಯಿಂಟ್ ಏನಂದರೆ ಹಿಮಾಚಲ ಪ್ರದೇಶಕ್ಕೆ ನಮ್ಮ ರಾಜ್ಯಕ್ಕೆ ಕಂಪೇರ್ ಮಾಡಿದ್ರೆ ಇಲ್ಲಿ ನಿಮಗೆ ಬೇರೆ IT ಸೆಕ್ಟರ್ ಇದೆ. ಅದರಲ್ಲೂ ಕೂಡ ಬೆಂಗಳೂರಿಂದ ನಿಮಗೆ ಇಡೀ ವರ್ಲ್ಡಲ್ಲೇ, ಇಡೀ ವಿಶ್ವದಲ್ಲೇ ನಿಮಗೆ IT ಸೆಕ್ಟರ್ ಯಾವ ರೀತಿಯಾಗಿದೆ ಅಂಥೇಳಿ ಪ್ರತಿಯೊಬ್ಬರಿಗೂ ಕೂಡ ಗೊತ್ತಿರುವಂಥ ವಿಚಾರ. ಇಲ್ಲೇ ರೆವಿನ್ಯೂ ಜನ್ರೇಟ್ ಆಗ್ತಾ ಇರೋದು 90%. ಉಳಿದಂಥ ಜಿಲ್ಲೆಗಳಿಂದ ಒಂದು 10% ಜನ್ರೇಟ್ ಆಗ್ತಾ ಇರೋದು. ಮತ್ತು ಇಲ್ಲಿ ಕೈಗಾರಿಕೆಗಳಿದ್ದಾವೆ, ಬೇರೆ ಬೇರೆ ರೀತಿಯಾಗಿ ಇನ್ಫ್ರಾಸ್ಟ್ರಕ್ಚರ್ ಇದೆ,
ನಿಮ್ಗೆ ಬೇರೆ ಬೇರೆ ರೀತಿಯಾಗಿ ರೆವಿನ್ಯೂ ಜನ್ರೇಟ್ ಆಗ್ತಾ ಇದೆ. ಆದಾಯ ತೆರಿಗೆಯನ್ನು ಬೇರೆ ಬೇರೆ ಡಿಪಾರ್ಟ್ಮೆಂಟ್ಗಳಿಂದ ಕೂಡ ಏನೋ ಟಾಸ್ಕ್ ರೀತಿಯಾಗಿ ಹೆಚ್ಚು ಮಾಡ್ತಾ ಇದ್ದಾರೆ. ಬಟ್ ಆದರೆ ಇದರ ಹೊರೆ ಯಾರಿಗೆ ಆಗ್ತಾ ಇರೋದು ಅಂದರೆ ಜನರ ಮೇಲೇ ಹೊರೆ ಆಗ್ತಾ ಇರೋದು. ಪೆಟ್ರೋಲ್ ಡೀಸೆಲ್ನ ಸೆಸ್ ಏನಿದೆ, ಬೇರೆ ರಾಜ್ಯಗಳು ಅದನ್ನು ಒಂದಷ್ಟು ಕಡಿಮೆ ಮಾಡಿದ್ರು, ಯಾಕಂದರೆ ಸೆಂಟ್ರಲ್ ಗೌರ್ಮೆಂಟ್ ಒಂದಷ್ಟು ಕಡಿಮೆ ಮಾಡ್ತು. ಬಟ್ ರಾಜ್ಯದಲ್ಲಿ ಅದನ್ನು ಅನಿವಾರ್ಯವಾಗಿ ಹೆಚ್ಚಳ ಮಾಡುವಂಥ ಕೆಲಸ ಮಾಡಿದ್ರು. ಹಾಲಿನ ದರವನ್ನು ಕೂಡ ಹೆಚ್ಚಳ ಮಾಡುವಂಥ ಕೆಲಸವನ್ನು ಮಾಡಿದ್ರು. ಈಗ ಪೆಟ್ರೋಲ್ ದರ ಇವೆಲ್ಲ ಹೆಚ್ಚಳ ಮಾಡಿರೋ ಹಿನ್ನೆಲೆಯಲ್ಲಿ ಈಗ ಸಾರಿಗೆ ಗಂಡಸರಂತೂ ದುಡ್ಡಂತೂ ಕೊಟ್ಟೇ ಹೋಗ್ಬೇಕಾ, ಟಿಕೆಟನ್ನು ತೆಗೆದುಕೊಳ್ಬೇಕಾಗಿದೆ. ಈಗ ದರನೂ ಕೂಡ, ಸಾರಿಗೆ ದರನೂ ಕೂಡ ಹೆಚ್ಚಳ ಮಾಡಲಿಕ್ಕೆ, ಬಸ್ ಪ್ರಯಾಣದ ದರ ಏನಿದೆ ಹೆಚ್ಚಳ ಮಾಡಲಿಕ್ಕೆ ಈಗ ಮುಂದಾಗ್ತಾ ಇದೆ. ಇನ್ನು ಬೆಂಗಳೂರಲ್ಲಿ ಕಾವೇರಿ ನೀರಿನ ದರನೂ ಕೂಡ ಹೆಚ್ಚಳ ಮಾಡೇ ಮಾಡ್ತೀವಿ. ನೀವು ವಾಟರ್ ಬಾಟ್ಲು ಖರೀದಿ ಮಾಡಿ ಕುಡಿತೀರಿ, ಬಟ್ ಮನೆಗೆ ಬರುವಂಥ ಕಾವೇರಿ ನೀರಿಗೆ ನೀವು ಇದಿಷ್ಟು ಬಿಲ್ ಏನಿದೆ ಅದನ್ನು ಹೆಚ್ಚು ಮಾಡ್ತೀವಿ ಅಂತಂದರೆ ಯಾಕೆ ನೀವು ವಿರೋಧ ಮಾಡ್ತೀರಿ ಅಂತಲೂ ಕೂಡ ಓಪನ್ ಆಗಿ CM DK ಶಿವಕುಮಾರ್ ಅವರು ಹೇಳ್ತಾ ಇದ್ದಾರೆ. ಸೊ ಈ ಹಿನ್ನೆಲೆಯಲ್ಲಿ ಜನರಿಂದ ಹೆಚ್ಚುವರಿಯಾಗಿ ಹಣವನ್ನು ನೀವು ವಿಧಿಸಿ ಗ್ಯಾರಂಟಿ ಸ್ಕೀಮ್ಗಳನ್ನು ಕೊಡೋದು ಯಾಕೆ ಅನ್ನುವಂಥ ಪ್ರಶ್ನೆಯನ್ನು ಕೂಡ ಕೆಲ ಆರ್ಥಿಕ ತಜ್ಞರು ಹೇಳ್ತಾ ಇದ್ದಾರೆ. ಬಟ್ ಆದರೆ ಈ ಗ್ಯಾರಂಟಿ ಸ್ಕೀಮ್ಗಳಿಂದ ಭಾಳಷ್ಟು ಸ್ವಾವಲಂಬಿ ಮಹಿಳೆಯರಿಗೆ ಅನುಕೂಲ ಆಗ್ತಾ ಇದೆ. ಅದರಲ್ಲೂ ಕೂಡ ಪ್ರತಿ ತಿಂಗಳು ವಿಧವೆಯರು ಇರ್ಬೋದು ಅಥವಾ ಯಾರು ನಿಜವಾಗ್ಲೂ ಕೂಡ ಆರ್ಥಿಕ ಸಂಕಷ್ಟವನ್ನು ಅನುಭವಿಸ್ತಾ ಇದ್ದಾರೆ ಅವರು, ಅಥವಾ ವೈದ್ಯಕೀಯ ಚಿಕಿತ್ಸೆಗೆ ಈ ಹಣವನ್ನೇ ಡಿಪೆಂಡ್ ಆಗಿರುವಂಥ ಭಾಳಷ್ಟು ಜನ ಮಹಿಳೆಯರಿದ್ದಾರೆ, ಅಥವಾ ಒಂಟಿ ವೃದ್ಧರಿದ್ದಾರೆ. ಅವರೆಲ್ಲರೂ ಕೂಡ ತುಂಬ ಅನುಕೂಲ ಆಗ್ತಾ ಇದೆ. ಈ ಸ್ಕೀಮ್ ಅದೆಷ್ಟೇ ಕಷ್ಟ ಆಗಲಿ ಮುಂದುವರಿಸಿ ಅಂತಲೂ ಕೂಡ ಕೆಲವರು ಮನವಿಯನ್ನು ಮಾಡ್ಕೊಳ್ತಾ ಇದ್ದಾರೆ. ಸೊ ಈ ಹಿನ್ನೆಲೆಯಲ್ಲಿ ಹಿಮಾಚಲ ಪ್ರದೇಶದಲ್ಲಿ ಆದಂಥ ಪರಿಸ್ಥಿತಿ ನಮ್ಮ ರಾಜ್ಯಕ್ಕೆ ಬರಬಾರ್ದು. ಸೊ ಆ ರೀತಿಯ ಹಿನ್ನೆಲೆಯಲ್ಲಿ ಏನೆಲ್ಲ ಪ್ರಯತ್ನಗಳನ್ನು ಮಾಡಬೇಕು ಆ ಪ್ರಯತ್ನಗಳನ್ನು ಮಾಡಬೇಕು. ಆ ರೀತಿ ಮಾಡಿದ್ರೆ ಮಾತ್ರ ಅನುಕೂಲ ಆಗುತ್ತೆ. ಬಟ್ ಒಂದಂತೂ ಸತ್ಯ, ಹಿಮಾಚಲ ಪ್ರದೇಶದಲ್ಲಿ ಗ್ಯಾರಂಟಿ ಸ್ಕೀಮ್ಗಳನ್ನು ಕಂಟಿನ್ಯೂ ಮಾಡಬೇಕಾ ಇಲ್ವಾ ಅನ್ನೋದ್ರ ಬಗ್ಗೆ ಈಗ ಗಂಭೀರವಾದಂಥ ಚರ್ಚೆ ಆಗ್ತಾ ಇದೆ. ಯಾಕಂದರೆ ಹೀಗೆ ಮುಂದುವರೆದ್ರೆ ನಾವು ಪ್ರತಿ ತಿಂಗಳು ಎಲ್ಲಿಂದ ಕೊಡೋದು, ಎಲ್ಲಿಂದ ನಮಗೆ ಇದಾಗ ಪ್ರತಿಯೊಂದಕ್ಕೂ ಕೂಡ ನಾವು ಕೇಂದ್ರ ಸರ್ಕಾರವನ್ನು ನಾವು ಮೊರೆ ಹೋಗೋಕ್ಕಾಗೋದಿಲ್ಲ. ಅವರು ಹಣ ಯಾವಾಗ ಕೊಡ್ತಾರೆ ಅಂತೇಳಿ ಕಾಯ್ತಾನೂ ಕೂಡ ಕೊಡೋಕ್ಕಾಗೋದಿಲ್ಲ. ರಾಜ್ಯದಲ್ಲಿ ಆರ್ಥಿಕ ಸಂಪನ್ಮೂಲವನ್ನು ಕ್ರೋಢೀಕರಣ ಮಾಡುವಂಥ ಕೆಲಸನೂ ಕೂಡ ಆಗಬೇಕಾಗಿದೆ. ಸೊ ಈ ಹಿನ್ನೆಲೆಯಲ್ಲಿ ನಮ್ಮ ರಾಜ್ಯದಲ್ಲಿ ಆ ರೀತಿಯಾದಂಥ ಪರಿಸ್ಥಿತಿ ಇಲ್ಲ. ಒಂದಷ್ಟು ನಿಮಗೆ ಆರ್ಥಿಕ ಕ್ರೋಢೀಕರಣಕ್ಕೆ ಬೇರೆ ಬೇರೆ ರೀತಿಯಾದಂಥ ಆದಾಯ ಮೂಲಗಳು ಇದ್ದಾವೆ. ಆದರೆ ಜನರ ಮೇಲೆ ಇನ್ನೂ ಹೆಚ್ಚಿನ ತೆರಿಗೆಯನ್ನು ವಿಧಿಸೋದ್ರಿಂದ ಏನೆಲ್ಲ ತೊಂದರೆ ಆಗುತ್ತೆ. ಈಗ ನಿಮಗೆ ರಿಜಿಸ್ಟ್ರೇಷನ್ ಚಾರ್ಜಸ್ಸು ಕೂಡ ಮ್ಯಾಕ್ಸಿಮಮ್ ಹೆಚ್ಚಳ ಮಾಡಿದ್ದಾರೆ. ಸೊ ಹೀಗೆ ಪ್ರತಿಯೊಂದು ಕೂಡ ದರ ಏರಿಕೆ ಮಾಡ್ತಾ ಹೋದರೆ ಹೇಗೆ ಜನರು ಕಷ್ಟ ಆಗುತ್ತೆ. ನೀವು ಇನ್ನು ಗ್ಯಾರಂಟಿ ಸ್ಕೀಮ್ಗಳನ್ನು ಅನುಷ್ಠಾನ ಮಾಡೋಕ್ಕಾಗಿ ಉಳಿದಂಥ ಜನರಿಗೆ ಯಾಕೆ ತೊಂದರೆ ಕೊಡ್ತಿದ್ದೀರಿ ಅನ್ನುವಂಥ ಜನರ ಪ್ರಶ್ನೆಯೂ ಕೂಡ, ಈ ಪ್ರಶ್ನೆಗೆ ಉತ್ತರ ಕೂಡ ಸರ್ಕಾರ ನೀಡಬೇಕಾಗಿದೆ. ಬಟ್ ಒಟ್ಟಾರೆಯಾಗಿ ಹಿಮಾಚಲ ಪ್ರದೇಶದ ಪರಿಸ್ಥಿತಿ ನೋಡ್ತಾ ಹೋದರೆ ಒಂದಷ್ಟು ಭಯ ಮತ್ತು ಆತಂಕ ಸಹಜವಾಗಿ ನಮ್ಮ ರಾಜ್ಯದಲ್ಲಿ ಗ್ಯಾರಂಟಿ ಸ್ಕೀಮನ್ನು ಪಡಿತಿರುವಂಥವ್ರಿಗೆ ಸಹಜವಾಗಿ ಕಾಡುತ್ತೆ. ಏನಪ್ಪ ಮತ್ತೇನಾದರೂ ಸ್ಟಾಪ್ ಆಗುತ್ತಾ ಅಥವಾ ಸ್ಕ್ರೂಟ್ನಿ ಏನಾದರೂ ಆಗುತ್ತಾ ಅಂತೇಳಿ. ಬಟ್ ಸದ್ಯದ ಪರಿಸ್ಥಿತಿಯಲ್ಲಿ ನೋಡಿದ್ರೆ ಸ್ಟಾಪ್ ಆಗುವ ಯಾವ ಲಕ್ಷಣಗಳಿಲ್ಲ. ಸರ್ಕಾರ ಭಾಳ ಸ್ಪಷ್ಟವಾಗಿ ಹೇಳಿದೆ. CM ಸಿದ್ದರಾಮಯ್ಯ, DCM ಸಚಿವರು ಎಲ್ಲರೂ ಆದಿಯಾಗಿ ಹೇಳ್ತಾ ಇರೋದು ಇಲ್ಲ, ಗ್ಯಾರಂಟಿ ಸ್ಕೀಮ್ಗಳೇನಿದ್ದಾವೆ ಆ ಸ್ಕೀಮ್ಗಳನ್ನು ನಾವು ಸ್ಟಾಪ್ ಮಾಡೋದಿಲ್ಲ ಅಂಥೇಳಿ. ಬಟ್ ಒಂದಷ್ಟು ಪರಿಷ್ಕರಣೆ ಮಾಡುವಂಥ ಕೆಲಸ ಈಗಾಗಲೇ ಅನ್ನಭಾಗ್ಯ ಸ್ಕೀಮ್, ಅಂದರೆ ಆಹಾರ ಇಲಾಖೆಯಲ್ಲಿ ಯಾರ್ಯಾರು BPL ಕಾರ್ಡನ್ನು ಹೊಂದಿದ್ದಾರೆ, ಅನರ್ಹರು ಯಾರಿದ್ದಾರೆ, ಅವರು ಏನು ಇದ್ದಂಥವ್ರು ಯಾರಿದ್ದಾರೆ, ಅಂದರೆ ಶ್ರೀಮಂತರು ಯಾರಿದ್ದಾರೆ ಅವರನ್ನು ಹೊರಗಿಡುವಂಥ ಈಗ ಪರಿಷ್ಕರಣೆ ಮಾಡುವಂಥ ಪಟ್ಟಿ ಶುರುವಾಗ್ತಾ ಇದೆ. ಅದು ಫೈನಲೈಸ್ ಆಯಿತು ಅಂದರೆ ಅದರ ಇಂಪ್ಯಾಕ್ಟ್ ಬೇರೆ ಬೇರೆ ಸ್ಕೀಮ್ಗಳಿಗೂ ಕೂಡ ಆಗುತ್ತೆ. ಎಸ್ಪೆಷಲಿ ಗೃಹಲಕ್ಷ್ಮಿ ಸ್ಕೀಮ್ಗೂ ಕೂಡ ಆಗುತ್ತೆ. ಯಾಕಂದರೆ BPL ಕಾರ್ಡ್ ಹೊಂದಿರಬೇಕು, ಇಲ್ಲಿ APL ಕಾರ್ಡ್ ಹೊಂದಿರಬೇಕು. ಎರಡೂ ಕಾರ್ಡ್ BPL ಕಾರ್ಡಿಂದ ರಿಜೆಕ್ಟ್ ಆಯಿತು ಅಂದರೆ ಸೊ ಅವರು ಸ್ಕೀಮಿಂದ ಹೊರ ಹೋಗುವಂಥ ಸಾಧ್ಯತೆ ಹೆಚ್ಚಾಗಿರುತ್ತೆ. ಇನ್ನು ಅದೇ ರೀತಿಯಾಗಿ ಗೃಹಜ್ಯೋತಿ ಸ್ಕೀಮಲ್ಲೂ ಕೂಡ ಎಲ್ಲರಿಗೆ ಯಾಕೆ ಕೊಡಬೇಕು, ಅದೇ ರೀತಿಯಾಗಿ ಏನು ಶಕ್ತಿ ಯೋಜನೆಗಳು ಕೂಡ ಎಲ್ಲರಿಗೆ ಯಾಕೆ ಕೊಡಬೇಕು ಅನ್ನೋಂಥ ಪ್ರಶ್ನೆಗೆ ಈಗ ಒಂದಷ್ಟು ಪರಿಷ್ಕರಣೆ ಮಾಡ್ತಾರಾ ಅನ್ನೋದ್ರ ಬಗ್ಗೆ ಸರ್ಕಾರ ನಿರ್ಧಾರವನ್ನು ಕೈಗೊಳ್ಳಬೇಕಾಗುತ್ತೆ. ಯಾವ ರೀತಿಯ ನಿರ್ಧಾರವನ್ನು ಕೈಗೊಳ್ತಾರೆ, ಮುಂದೆ ಆರ್ಥಿಕ ಪರಿಸ್ಥಿತಿ ಇನ್ನಷ್ಟು ಬಿಗಡಾಯಿಸಿದರೆ ಈ ನಿರ್ಧಾರ ಅನಿವಾರ್ಯ ಆಗುತ್ತೆ. ಸೊ ಆವಾಗ ಒಂದಷ್ಟು ಜನರಿಗೆ ಎಲ್ರಿಗೂ ಕೂಡ ಕೊಡ್ತಾ ಇಲ್ಲ, ನೀವು ಕೆಲರಿಗೆ ಕೊಡ್ತಾ ಇದ್ದೀರಿ ಅಂತಲೂ ಕೂಡ ಆರೋಪ ಬರುವಂಥ ಸಾಧ್ಯತೆ ಇದೆ. ಸೊ ಇದು ಹಿಮಾಚಲ ಪ್ರದೇಶದಲ್ಲಿ ಗ್ಯಾರಂಟಿ ಸ್ಕೀಮ್ಗಳಿಂದ, ಅದರಲ್ಲೂ ಕೂಡ 2-3 ಪ್ರಮುಖವಾದಂಥ ಮತ್ತೆ ಪ್ರತ್ಯೇಕವಾದಂಥ ಕಾರಣಗಳಿದ್ದಾವೆ. ಒಂದು ನಾನು ಹೇಳಿದಂತೆ ಹಳೆ ಪಿಂಚಣಿ ಯೋಜನೆಯನ್ನು OPS ಯೋಜನೆಯನ್ನು ಜಾರಿ ಮಾಡಿರೋದು, ಪ್ರಾಕೃತಿಕ ವಿಕೋಪದಿಂದ ಸಾಕಷ್ಟು ಆರ್ಥಿಕ ಹಿನ್ನಡೆ ಆಗಿರೋದು ಈ ಹಿಂದಿನ 2 ವರ್ಷದ ಹಿಂದೆ ಕೂಡ. ಸೊ ಇವು ಕೂಡ ಪ್ರಮುಖವಾದಂಥ ಕಾರಣ ಆಗುತ್ತೆ. ಸೊ ಈ ಹಿನ್ನೆಲೆಯಲ್ಲಿ ನಮ್ಮ ರಾಜ್ಯದಲ್ಲಿ ಮುಂದೆ ಪರಿಸ್ಥಿತಿ ಹೇಗೆ ಮುಂದುವರಿಯುತ್ತೆ ಆ ಮಾಹಿತಿನೂ ಕೂಡ ನಿಮಗೆ ಮುಂದೆ ಕಾಲಕ್ಕೆ ಕೊಡ್ತಾ ಹೋಗ್ತೀನಿ. ಈ ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅಂಥೇಳಿ ಭಾವಿಸ್ತೀನಿ. ಕ್ಯಾಮ್ರಾ ಪರ್ಸನ್ನ
ಗುರುಶೇಖರ್ ಜೊತೆ ಶರಣು ಹಂಪಿ, ನ್ಯೂಸ್ 18. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.